ಮಾನ್ಯ ಬಂಧುಗಳೇ, ಕೆಪಿಎಸ್ಸಿ ಅಂದ್ರೆ ವಿದ್ಯಾರ್ಥಿಗಳ ಭವಿಷ್ಯವನ್ನ ರೂಪಿಸುವ ಸಂಸ್ಥೆ. ಅಂದ್ರೆ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸ್ತಾ ಇಲ್ವಾ? ಅದು ರೂಪಿಸ್ತದೆ. ಇದೇ ಅಭ್ಯರ್ಥಿಗಳು ಹೇಳುವ ರೀತಿಯಲ್ಲಿ ದಡ್ಡರನ್ನ ಬುದ್ಧಿವಂತರನ್ನಾಗಿ ಮಾಡುವ, ಬುದ್ಧಿವಂತರನ್ನ ದಡ್ಡರಾಗಿ ಮಾಡುವ ಸಂಸ್ಥೆ ಯಾವುದಾದ್ರೂ ಕರ್ನಾಟಕದಲ್ಲಿದ್ರೆ ಅದು ಕೆಪಿಎಸ್ಸಿ ಅಂತ ಈಗಾಗಲೇ ಸುದ್ದಿಯಾಗಿದೆ. ಇದು ಒಂದು ಬಾರಿ ಸುದ್ದಿ ಅಲ್ಲ. ಕೆಪಿಎಸ್ಸಿ ಪದೇ ಪದೇ ಸುದ್ದಿ ಆಗುತ್ತೆ. ಯಾವುದಕ್ಕೆ ಸುದ್ದಿ ಆಗುತ್ತಂದ್ರೆ ಒಳ್ಳೆ ಕಾರಣಗಳಿಗೆ ಯಾವತ್ತೂ ಸುದ್ದಿ ಆಗಿಲ್ಲ, ತಪ್ಪು ಕಾರಣಗಳಿಗೆ, ಆಮೇಲೆ ಕರಪ್ಷನ್ಗೆ, ಅನ್ಯಾಯಕ್ಕೆ ಕೆಪಿಎಸ್ಸಿ ಸುದ್ದಿ ಆಗ್ತಾ ಇರುತ್ತೆ. ಈಗ 400 ವೆಟರ್ನರಿ ಡಾಕ್ಟರ್ಗಳನ್ನ ತೆಗೆದುಕೊಳ್ಳುವಾಗ ಪರೀಕ್ಷೆ ಮಾಡಿದ್ದೀರಿ. 400ರಲ್ಲಿ 342 ಇದು ಜನರಲ್ ಅಲ್ಲಿ ಇರದೆ, ಪರಿಶಿಷ್ಟ ಜಾತಿ ವರ್ಗಗಳಿಗೆ 58 ಸ್ಥಾನಗಳಿದೆ. ಅದು ಬ್ಯಾಕ್ಲಾಗ್ ಹುದ್ದೆಗಳು. ಸರ್ಕಾರದ ಆದೇಶ ಇದೆ, ಯಾವುದೇ ಬ್ಯಾಕ್ಲಾಗ್ ಹುದ್ದೆಗಳನ್ನು ನೀವು ತುಂಬುವ ಸಂದರ್ಭದಲ್ಲಿ ಅದನ್ನ ಪರೀಕ್ಷೆ ಮಾಡಿ ನೀವು ತಗೊಳ್ಬಾರ್ದು, ಅದನ್ನ ಮೆರಿಟಿನ ಮೇಲೆ ಮಾತ್ರ ತಗೊಳ್ಬೇಕು. ಯಾಕೆಂತಂದ್ರೆ ಅದು ಬ್ಯಾಕ್ಲಾಗ್ ಹುದ್ದೆಗಳು, ಹೊಸದಲ್ಲ, ಹೊಸ ಇದನ್ನ ತುಂಬುತ್ತಾ ಇಲ್ಲ ಅನ್ನೋ ವಿಷಯವನ್ನು ಕೂಡ ಅವರ ಗಮನಕ್ಕೆ ತಂದಿದ್ದೇವೆ. ಅವರ ಕಡೆಯಲ್ಲೂ ಕೂಡ ಸರ್ಕಾರದ ಆದೇಶ ಪತ್ರ ಇದೆ. ಈಗಿದ್ರೂ ಕೂಡ ಇವರ ಮನಸ್ಸೋ ಇಚ್ಛೆ ಕೆಪಿಎಸ್ಸಿಯಲ್ಲಿ ಈ ರೀತಿ ತೀರ್ಮಾನಗಳನ್ನು ತೆಗೆದುಕೊಂಡಿದ್ದಾರೆ. ಇದು ನಾವು ಪ್ರಶ್ನಿಸಲಾಗಿ ಮಾನ್ಯ ಅಶೋಕ್ ಅವರು, ಮಾನ್ಯ ಸುರೇಶ್ ಅವರು, ನಾವು ಪ್ರಶ್ನಿಸಲಾಗಿ ಅಧಿಕಾರಿಗಳಿಗೆ ಬಹಳ ಮುಜುಗರ ಆಗಿದೆ. ಅವರೇ ಹೇಳ್ತಾರೆ, ನಾವಿಲ್ಲಿ ಯಾಕೆ ಬಂದು ಅನಿಸ್ತುತ್ತೆ ನಮಗೆ, ಇದು ಥ್ಯಾಂಕ್ಲೆಸ್ ಜಾಬ್ ಇದೆ ನಮಗಿಲ್ಲಿ. ಯಾಕೆಂದ್ರೆ ನಾವು ಏನೇ ಮಾಡಿದ್ರು ತಪ್ಪು ನಮ್ಮ ಮೇಲೆ ಬರ್ತಾನೆ ಇರುತ್ತೆ. ಯಾರೋ ಒಬ್ಬರು ತಪ್ಪು ಮಾಡಿದ್ರು ಕೂಡ ನಮ್ಮ ಮೇಲೆ ಬರುತ್ತೆ. ಆದ್ರಿಂದ ಇದು ಎಲ್ಲವೂ ಕೂಡ ಶೀಘ್ರ ಇತ್ಯರ್ಥ ಆಗಬೇಕು. ನಮ್ಮ ಮೇಲೆ ಕವಿದಿರ್ತಕ್ಕಂಥ ಈ ಕಪ್ಪು ವಾತಾವರಣ ತಿಳಿಯಾಗಬೇಕು ಅಂತ ಈಗ ಭಾರತದಾದ್ಯಂತ ಈ ರೀತಿಯ ಪರಿಸ್ಥಿತಿಗಳನ್ನು ಎದುರಿಸ್ತಾ ಇದ್ದೇವೆ. ಪಂಜಾಬ್ನಲ್ಲಿ ಈಗಾಗಲೇ ಪ್ರಾರಂಭ ಆಗಿದೆ. ಅಲ್ಲಿ ಕೂಡ ಈ ರೀತಿಯ ಪರಿಸ್ಥಿತಿ ಉದ್ಭವ ಆಗಿ ಈಗ ಹೋರಾಟಗಳಲ್ಲಿ ಪ್ರಾರಂಭ ಆಗಿದೆ. ಅಂದ್ರೆ ಯುವ ಜನರಿಗೆ ಒಂದು ಭಾವನೆ ಬಂದಿದೆ, ಇನ್ನು ಮೇಲೆ ನಾವು ಸುಮ್ಮನೆ ಕುಳಿತರೆ ನಡೆಯೋದಿಲ್ಲ, ಸುಮ್ಮನೆ ಕೂಡಬಾರ್ದು, ನಮ್ಮ ಹೋರಾಟವನ್ನ ಇನ್ನು ನಾವು ತ್ವರಿತಗತಿಯಲ್ಲಿ ನಾವು ಇನ್ನು ಹೋರಾಟಗಳನ್ನ ಪ್ರಾರಂಭ ಮಾಡಬೇಕು ಅಂತ. ಈಗಾಗಲೇ ಕರ್ನಾಟಕದಲ್ಲೂ ಕೂಡ ಈ 3-4 ದಿವಸಗಳಲ್ಲಿ ಬೃಹತ್ ಮಟ್ಟದ ಹೋರಾಟಗಳು ಪ್ರಾರಂಭ ಆಗ್ತಕ್ಕಂಥದ್ದಿದೆ. ನಾವು ಭಾರತೀಯ ಜನತಾ ಪಕ್ಷ ಮುಖಂಡರುಗಳು ನಾವೆಲ್ಲರೂ ಕೂಡ ಅವರಿಗೆ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸ್ತೇವೆ. ಅನ್ಯಾಯಗಳಾಗಿರೋದನ್ನ ಕೆಪಿಎಸ್ಸಿ ಅದನ್ನು ಪರಿಹಾರ ಮಾಡಬೇಕು ತಕ್ಷಣ. ಈಗೇನು ನಿಮ್ಮ ಮೇಲೆ ಅಪಾದನೆಗಳು ಬಂದಿದೆ ಆ ಲಿಸ್ಟ್ಗಳನ್ನೆಲ್ಲ ತಡೆ ಹಿಡಿಬೇಕು, ಮತ್ತೆ ಎಕ್ಸಾಮ್ಗಳನ್ನ ಮತ್ತೆ ಮುಂದಾಕಿ ಅದನ್ನು ಮಾಡಬೇಕು. ಜೊತೆಗೆ ಈ ರೀತಿ ಕಳಂಕ ಬರದಂತೆ ಇದನ್ನ ನಡೆಸಬೇಕು. ಇಲ್ಲ ಅಂತಂದ್ರೆ ದೊಡ್ಡ ಹೋರಾಟಕ್ಕೆ ಭಾರತೀಯ ಜನತಾ ಪಕ್ಷ ಕೂಡ ನಾವು ಸಿದ್ಧವಾಗಿರ್ತೇವೆ ಅಂತಕ್ಕಂಥ ಮಾತನ್ನ ತಮ್ಮ ಮೂಲಕ